ಕೀ ತಗೊಳ್ತಿದ್ರೆ ನಾವೇ ಕೊಡ್ತೀವಿ ತಡ್ರಿ, ನೀವು ಗುಚ್ಚಿರೋದು ನೀವು. ಇವ್ನು ಹಿಂದೆ ಇದ್ದ, ಇವ್ರಿಗೆ ಕಾಣಿಸಿಲ್ಲ, ಬಂದು ಗುದ್ದಿದ್ರು. ಯಾರು ಗುದ್ರು? ಎಲ್ಲ ರೆಕಾರ್ಡಿಂಗ್ ಇದೆ ತಾನೆ, ಹೇಳ ಸ್ಟೇಷನ್ಗೆ ಹೋಗು. ಹ್ಞೂ ಸರಿ ಆಯ್ತು, ನನಗೆ ಫುಲ್ ವಾಸನೆ ಬರ್ತಾ ಇಲ್ಲ. ಹ್ಞೂ ವಾಸ್ತು ಬರ್ತಾ ಇದ್ದೀನಿ. ಈ ಥರ ಹಂಸಲ್ಲಿ ಪಕ್ಕ ಟಚ್ ಆಗುತ್ತೆ. ಯಾರು ಗುರು ಅವನು? ಅಣ್ಣ 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 ಗುದ್ದಿರೋದು ನೀವೇನೆ, ಮತ್ತೆ ಬೈಬೇಡಿ, ಕಳಿಸಿ ಈ ಕಡೆಗೆ. ಗುದ್ದಿರೋ ಜೋರಾಗಿ ಗುದ್ದಿದ್ದೀರಾ? ಹಾಂ ಅಲ್ಲ, ಆಟೋ ಬಂತಲ್ಲ, ನಿಮಗೆ ಕಾಣಿಸ್ಲಿಲ್ಲ ಆಟೋ ಬಂದಿದ್ದು. ಆಟೋ ಬಂದಿದ್ದು ನಿಮಗೆ ಕಾಣಿಸ್ಲಿಲ್ಲ. ಅಲ್ಲ ಸ್ಟ್ರೈಟ್ ಬರ್ತಿರ್ತಾರೆ ಅವರು. ಅಲ್ಲ ಅಣ್ಣ ಇಲ್ಲಿ ನೋಡ್ರಿ, ಅವ್ರು ಜೋರಾಗಿ ಬಂದಿಲ್ಲ. ಇಲ್ಲಿ ನನ್ನ ರೆಕಾರ್ಡ್ ಇದೆ 20 ಹೋಯ್ತಿರೋದು. ಏನು ಆಫ್ ಮಾಡಿಲ್ಲ, ಅಣ್ಣ ಗುದ್ದಿದ್ದು ನೀವೇ ಅಣ್ಣ, ಹಿಂಗೆ ಬಂದು ಈ ಕಡೆಯಿಂದ ಅವ್ನು ನೋಡ್ಕೊಂಡ್ ಬರ್ತಾವನ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಎಲ್ಲ ಇರೋದ ಅಣ್ಣ, ನಾವು ಇದೇ ಹೊಸಕೋಟೆ ಅಣ್ಣ, ಇಲ್ಲಿ ಸ್ಟ್ರೈಟ್ ಬರ್ತಾ ಇದ್ವಿ. ಅಲ್ಲ ಇರೋ ನಿಮಿಷ, ಊಟ ಬರ ಹೇಳೋ. ನೀವು ಹೇಳಿ, ನಾವು ಸ್ಟ್ರೈಟ್ ಬರ್ತಿದ್ವಿ ತಾನೆ. ಆಟೋ ಪಾಸ್ ಆಯ್ತಲ್ಲ, ನಿಮ್ಗೆ ಕಾಣಿಸ್ಲಿಲ್ಲ ಅದು. ಅವ್ನು ಕಾಣಿಸ್ತಾ ಬರ್ತಾ, ಆಟೋ ಅಡ್ಡಕ್ಕೆ ಬಂದಲ್ಲ, ನಿಮಗೆ ಕಾಣಿಸ್ಲಿಲ್ಲ, ನೀವು ಸಡನ್ನಾಗಿ ತಗೊಳ್ಳಿ ಹೇಳಿದ್ರಿ. ಬಾಲ್ ಮಾತಾಡೋಣ. ಕೀ ತಗೊಳ್ತಿದ್ರೆ ನಾವೇ ಕೊಡ್ತೀವಿ ತಡ್ರಿ, ನೀವು ಗುಚ್ಚಿರೋದು ನೀವು. ಹಾಂ ಅಲ್ಲಿ ಇಲ್ಲಿ ಪಾಸ್ ಆಗಲ್ಲ. ಹಲೋ ಬಾನ್, ಇಲ್ಲಿ ಬನ್ನಿ, ಇಲ್ಲಿ ಕೌಶಿಕ್ ಗಾಡೀಲಿ ಗುದ್ದಿದ್ರು, ಸ್ಕೂಟಿಲಿ ಬಂದು ಏನು ಲೊಕೇಶನ್ ಕಳಿಸ್ತೀನಿ. ರೈಟ್ ಇಂಡಿಕೇಟರ್ ಬಂದು ಹೊಡೆದ, ನೀವೇ ಹೇಳಿ. ಅಣ್ಣ ಗುದ್ದಿರೋದು ಇವ್ರು ಗುದ್ದಿರೋದು ಬಂದು. ನಾನು ರೈಟ್ ಸೈಡ್ ಯಾರಾದ್ರೂ ಬಂದು ಗುತ್ತಾರ? ತಡಿ ಆಯ್ತು ಒಂದು ನಿಮಿಷ. ರೈಟ್ ಬರೋರು ಗುತ್ತಾರ ಇಲ್ಲ ರೈಟ್ ಸೈಡ್ ಅಲ್ಲಿ? ಆಯ್ತು ನೀನೇ ನೋಡು. ನೋಡಿ ಅಣ್ಣ, ಸಿಂಪಲ್ ಆಗಿ ಹೇಳ್ತೀನಿ, ಇಲ್ಲಿ ಬರ್ತಾ ಇದ್ದ, ಆಟೋ ಮುಂದೆ ಇತ್ತು, ಆಟೋ ಪಾಸ್ ಆದಾಗ ಹಿಂಗಡೆ ವೆಹಿಕಲ್ ಇಲ್ಲ ಅಂದ್ಬಿಟ್ಟು ಇವ್ರು ಲೆಫ್ಟಿಗೆ ತಗೊಂಡ್ರು. ಇವ್ನು ಹಿಂದೆ ಇದ್ದ, ಇವ್ರಿಗೆ ಕಾಣಿಸಿಲ್ಲ, ಬಂದು ಗುದ್ದಿದ್ರು. ಯಾರು ಗುದ್ರು? ಅಣ್ಣ ಅವ್ನು ಗುದ್ದಿದ್ರೆ ಮುಂದೆಯಿಂದ ಗುದ್ದಬೇಕಿತ್ತು. ಇವ್ರು ಈ ಕಡೆಯಿಂದ ನೋಡಿ ರೈಟ್ ಇಂಡಿಕೇಟರ್ ಹಾಕಿ ಕಾಯ್ಬೇಕು ತಾನೆ, ಆಪೋಸಿಟ್ ವೆಹಿಕಲ್ ಬರ್ತಾವೆ ಅಂದ್ರೆ ಕಾಯ್ಬೇಕು ತಾನೆ. ಇವ್ರಿಗೆ ಹಿಂಗೆ ಸಡನ್ ಹಿಂಗೆ ಹೇಳಿದ್ರೆ ನಾನು ಕಾಯ್ಬೇಕಾ? ರೈಟ್ ಸೈಡ್ ಅವನು ಅವ್ರು ಬಂದ್ರಲ್ಲ, ಆಪೋಸಿಟೇ ಬಂದಿದ್ದು ಗುದ್ದಿದ್ದು ಮಾಡಿದ್ದು. ಹಾಕೊಂಡು ಅವನು ಕಾಯ್ಬೇಕಾಗಿತ್ತಾ? ಅಣ್ಣ ನೀವು ತಡಿ ಅಣ್ಣ, ಬಲಕ್ಕೆ ಹೋಗ್ಬೇಕಿದ್ರೆ ರೈಟ್ ಸೈಡಿಗೆ ಬಂದ್ರಲ್ಲ, ಗಾಡಿಯಿಂದ ಇವ್ನು ನೀವಿದ್ದಿದ್ದ ಅಂತ, ಆಟೋ ಹಿಂದೆ ಇದ್ದೀನ ಅಂತ ಇವ್ನು ಹೇಳ್ತಿರೋದು. ಆಟೋ ಆದ್ರೆ ಇಲ್ಲಿ ನಮ್ಮನೆ ಈ ಕಡೆ ಇರೋದು. ಸರಿ, ಆಟೋ ಹಿಂದೆ ನಡ್ಕೊಂಡ್ ಬರ್ತಾ ಇರ್ತಾರೆ, ಅದು ಬಿಟ್ಬಿಡ್ಬೇಕಾ? ಗಾಡಿ ಹೇಳಪ್ಪ, ಆಟೋ ಹಿಂದೆ ಇರ್ತಾರೆ, ನಡ್ಕೊಂಡ್ ಬರ್ತಾ ಇರ್ತಾರೆ. ಅದೇ ಆಯ್ತಿರೋದು. ಇವಾಗ ಗುದ್ದಿರೋದು ಯಾರಪ್ಪ ಇಲ್ಲಿ? ಇವ್ರೇನೆ ರೈಟ್ ಹೇಳಿ. ನೋಡ್ರಿ ಬನ್ನಿ, ತಡ್ರಿ ಅಣ್ಣ, ನೀವು ನಮ್ಮನ್ನು ಗುದ್ದಿರೋನ್ನ ಅಲ್ಲ, ಬನ್ನಿ ಇಲ್ಲಿ ಬೈಕ್ ನೋಡಿ ಯಾವ ಪಾಯಿಂಟಿಗೆ ಗುದ್ದಿರೋದು ಅಂತ ಗೊತ್ತಾಗುತ್ತೆ. ಆಯ್ತು ಬಾ. ಕುಡ್ದಿದ್ದಾರೆ, ಸ್ಮೆಲ್ ಬರ್ತೈತೆ. ಈ ಸ್ಪಾಟಿಗೆ ಅದು ಹೆಂಗೆ ಗುದ್ದಕ್ಕಾಗುತ್ತೆ ನೀವು ಹೇಳಿ? ಅವ್ನು ಗುದ್ದಿದ್ರೆ ಇಲ್ಲಿ ಮುಂದೆ ಗುದ್ದಬೇಕು, ಹಿಂಗೆ ಬಂದು ಹಿಂಗೆ ಗುದ್ದಿದ್ದು. ರೈಟ್ ಸೈಡಲ್ಲಿ ಹೊಡೆದು ನಮ್ಮನ್ನ ಹಿಂಗೆ ಕ್ರಾಸ್ ಮಾಡಿ, ಲೆಫ್ಟ್ ಸೈಡಲ್ಲಿ ಕ್ರಾಸ್ ಮಾಡಿರೋದು. ಅಣ್ಣ ಅವ್ನು ಲೆಫ್ಟಿಗೆ ಹೆಂಗಣ್ಣ ತಗೊಳ್ತಾನೆ ಹೋಗಕ್ಕೆ? ಅಣ್ಣ ಈ ಆ ಕಡೆ ವೆಹಿಕಲ್ ಬರ್ತಿದೆ ಅಂದರೆ ರೆಕಾರ್ಡಿಂಗ್ ಇದೆ. ಅವ್ರು ಯಾರ್ದು? ನನ್ನ ತಪ್ಪ? ಹಿರಿಯಣ್ಣ ನಿಮಿಷ, ಎಲ್ಲ ರೆಕಾರ್ಡಿಂಗ್ ಇದೆ ತಾನೆ, ಹೇಳ ಸ್ಟೇಷನ್ಗೆ ಹೋಗು. ಸರಿ ಆಯ್ತು, ನನಗೇನಿಲ್ಲ, ಬನ್ನಿ. ಸರಿ ಬನ್ನಿ ಆಯ್ತು. ಗಾಡಿ ಎತ್ಕೊ ಸ್ಟೇಷನ್ಗೆ. ನೋಡ್ರಿ
ಗಾಡಿ ಸ್ಟೇಷನ್ ಹ್ಞೂ ಸರಿ ಆಯಿತು, ಹ್ಞೂ ಸರಿ ಆಯಿತು, ನಿಮ್ದೇನು ತಪ್ಪಿಲ್ಲ ಅಲ್ವಾ? ಹಾಂ ಸರಿ. ಗೋಲ್ಡನ್ ಬ್ರೋಕ್ ಫೋನ್ ಮಾಡ. ಗುದ್ಬಿಡೋದಾ? ಅವ್ರು ಯಾರು ಗುದ್ದಿಲ್ಲ ಅಣ್ಣ, ಆ ಥರ ಏನೂ ಇಲ್ಲ. ಯೂಟ್ಯೂಬರ್ ಅಂತ ಯಾರು ಗುದ್ದಲ್ಲ ಅಂತಲ್ಲ. ನೀವು ಇಂಡಿಕೇಟ್ರು ಬ್ರೋ ನಾನು ಹೇಳ್ದಷ್ಟು ಮಾಡಿ. ಹಾಂ ಸರಿ ಬನ್ನಿ ಬನ್ನಿ, ಆಯಿತು ಬನ್ನಿ, ಸ್ಟೇಷನ್ಗೆ ಬನ್ನಿ ಆಯಿತು. ನಾನು ಮಾತಾಡ್ತೀನಿ ಬನ್ನಿ, ಎಲ್ಲಿ ಗೊತ್ತು ಯಾರಿಗೆ ಮಾತಾಡಿಸ್ಬೇಕು ಅಂತ. ನಡಿ ನಮ್ಗೇನು ಹ್ಞೂ ರೆಕಾರ್ಡಿಂಗ್ ಇದೆ ಬ್ರೋ, ಇಲ್ಲ सामने जाते जाते चलिया जाबा ಹಾಂ सामने आगे जाते जाते दबा ले ಫುಲ್ ವಾಸನೆ ಬರ್ತಾ ಇಲ್ಲ. ಹ್ಞೂ ವಾಸ್ತು ಹ್ಞೂ ಹೋಗ್ತಾ ಹೋಗ್ತಾ ಸೀದಾ ಅಲ್ಲ, ನಾವು ಗುದ್ದಿಲ್ಲ, ಅವರೇ ಬಂದು ಗುದ್ದಿರೋದು. ಇವಾಗ ಏನ್ ಮಾಡ್ತೀರಾ? ರಿಕಾರ್ಡ್ ಆಗ್ತಾ ಇದೆ ಅಲ್ಲ, ಹೋಗ್ರಿ ಸ್ಟೇಷನ್ಗೆ ಹೋಗ್ರಿ, ಎತ್ಕೊಂಡು ಹೋಗ್ರಿ. ಓಯ್ ಇಲ್ಲಿ ಏನು ನಿಂತಿದ್ಯಾ? ಸ್ಟೇಷನ್ ನಡಿ, ಸ್ಟೇಷನ್ ನಡಿ. ಸ್ಟೇಷನ್ ನಡಿ, ಸ್ಟೇಷನ್ಗೆ. ಹಾಂ ಗ್ಲೌಸ್ ಇಟ್ಕೋ. ಕೌಶಿ ಒಂದು ನಿಮಿಷ ತಡಿ. ಅಣ್ಣ ಬೇಡ, ಬನ್ನಿ ಅಣ್ಣ, ಹೋಗೋಣ ಬನ್ನಿ, ಬನ್ನಿ ಹೋಗೋಣ, ಬನ್ನಿ ಹತ್ತು ಬನ್ನಿ, ಪರವಾಗಿಲ್ಲ ಬನ್ನಿ ಹೋಗೋಣ. ಅಲ್ಲ ಬನ್ನಿ, ಪರವಾಗಿಲ್ಲ ಬನ್ನಿ, ಪರವಾಗಿಲ್ಲ. ತಲೆ ಬಿಟ್ಟು ಓದಿಗಿದೆ ನಮ್ಮಲ್ಲಿ. ಅಣ್ಣ ಬನ್ನಿ ಅಣ್ಣ. ಗಾಡಿ ತಗೋ, ಹೇಳ್ತೀನಿ, ಹತ್ತು ಹೇಳ್ತೀನಿ. ಖುಷಿ ಬಾಯಿಲಿ, ನಾವು ಕಂಪ್ಲೇಂಟ್ ಕೊಡೋಣ, ಬಾ ತಲೆ ಕಟ್ಸ್ಕೊಡ, ಬಾ ಹತ್ತು ಹೇಳ್ತೀನಿ. ಅಣ್ಣ ಬನ್ನಿ ಅಣ್ಣ, ನಿಮ್ಮ ಗಾಡಿ ಬರ್ತಿದೆ. ಅವ್ನು ನಿಮ್ಮ ಗಾಡಿ ಮುಂದೆ ಹೋಯ್ತು. ಇವಾಗ ಇಳ್ಕೊ ನಡ್ರಿ ಸ್ಟೇಷನ್, ಅಲ್ಲಿಗೆ ಅಲ್ಲೇ ಮುಂದೆ ಇದೆ, ಓಡ್ ನಡಿ. ಕೌಶಿಕ್ ಇಲ್ಲ, ನಾವು ಕಂಪ್ಲೇಂಟ್ ಕೊಡೋಣ ಬರ, ಕಂಪ್ಲೇಂಟ್ ಕೊಡೋಣ ಬರ. ಬಾ ಬನ್ನಿ, ಆಯ್ತು ಹೋಗೋಣ. ಇಲ್ಲೇ ತಾನೆ, ಬನ್ನಿ ಆಯ್ತು. ಗಾಡಿ ನಿಂಗೆ ಗಾಡಿ ಇತ್ತು ಅಣ್ಣ, ಹತ್ತೋಣ ಗಾಡಿ, ಹೋಗೋಣ. A few moments later. ಓಕೆ, ಮನೆಗೆ ಬಂದ್ವಿ. ಅಲ್ಲಿ ಎಲ್ಲ ಸೀನ್ಗಳಾಗೋದು. ಅಲ್ಲಿ ಎಸ್ಪೆಷಲಿ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಎಲ್ರಿಗೂ. ಸುಮ್ಮನೆ ಬಂದು ಎಲ್ಲರೂ ಕಿರ್ಚಾಡ್ತವ್ರೆ. ಅಲ್ಲಿ ಲೋಕಲೈಟ್ಸ್ ಮುಂದೆ ಎಲ್ಲರೂ ಅವ್ನು ಸರಿ ಏನೋ ಪ್ರೂವ್ ಮಾಡ್ಕೋಬೇಕು ಅನ್ನಂಗೆ ಫುಲ್ ಜೋರಾಗಿ ಕಿರ್ಚಾಡ್ತವ್ರೆ. ಅಲ್ಲಿ ಹತ್ರಕ್ಕೆ ಹೋಗೋರು ಎಲ್ಲರೂ ಸ್ಮೆಲ್ ಬ್ರೋ ಕುಡ್ದೋನೆ ಬ್ರೋ ಅಂತ ಹೇಳ್ತಾವ್ರೆ. ನನಗೆ ಗೊತ್ತು ಕುಡ್ದೋನೆ ಅಂತ. ಬಟ್ ಎಲ್ಲರೂ ಬಂದು ಬ್ರೋ ಕುಡ್ದೋರೆ ಬ್ರೋ, ಏನು ಮಾತಾಡ್ಬಿಡಿ, ಹೋಗ್ಬಿಡ್ರಿ ಬ್ರೋ, ಸುಮ್ಮನೆ ಹಂಗೆ ಹೋಗ್ಬಿಡಿ ಬ್ರೋ ಅಂತೆಲ್ಲ ಹೇಳ್ತವ್ರೆ. ಅಲ್ಲಿ ಲೋಕಲ್ ಹುಡುಗರು ಸ್ಕೂಟಿನಲ್ಲಿ ಬಂದಲ್ಲ, ಅವ್ರು ಸಪೋರ್ಟ್ ಮಾಡೋರು ನಮಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ, ಇವರೆಲ್ಲರೂ ಗೊತ್ತಿತ್ತು. ಅವರೇ ಕೂರಿಸ್ಬಿಟ್ಟು ಕಳಿಸ್ತಾ ಇದ್ರು ಸ್ಟೇಷನ್ ಹತ್ರಕ್ಕೆ. ಅವ್ನು ಆಲ್ರೆಡಿ ಒಪ್ಪಿ ಸ್ಟೇಷನ್ ಹತ್ರಕ್ಕೆ ಬರ್ತಾ ಇದ್ದ. ಇನ್ನೇನು ಸ್ಟೇಷನಿಂದ ಕ್ಲಿಪ್ ನೋಡಿದ್ರಲ್ಲ, ಇನ್ನೊಂದು 50 ಮೀಟರ್ಸ್ ಇದ್ದಂಗೆ ಇಳ್ಕೊಬಿಟ್ಟು ಅಷ್ಟು ಗಾಡಿಯಿಂದ ಇಳ್ಕೊಬಿಟ್ಟು ತಡ್ರಿ ಅವ್ರು ಬರಲಿ ಅಂತಿದ್ದ. ಇವ್ನ ಗಾಡಿ ನಿಲ್ಸ್ಕೊಂಡಿದ್ದ. ನಾನೇನು ಅನ್ಕೊಂಡೆ, ಅವನು ನಮ್ಮನ್ನು ಸ್ಟೇಷನಿಗೆ ಹೋಗ್ಬಿಡ್ತಿಲ್ಲ, ಅವನೇನೋ ಕರ್ಸ್ಕೊಳ್ತವ್ರೆ ಆ ಥರ ಅನ್ಕೊಂಡು ನಾವು ಸ್ಟೇಷನ್ಗೆ ಹೋಗೋಣ, ಅವ್ರು ಕಂಪ್ಲೇಂಟ್ ಕೊಡೋಣ, ರಿಟರ್ನ್ ಅನ್ಕೊಡೋಣ, ಆಮೇಲೆ ಬೇಕಾದ್ರೆ ಏನಾರು ಮಾಡ್ಕೊಳ್ಳಿ ಅಂತ ನಾನು ಆ ಥರ ಅಂದ್ಕೊಂಡು ನಡ್ರಿ ಹೋಗೋಣ ಅಂತ ಆ ಥರ ಹೇಳ್ತಾ ಇದ್ದು. ನನಗೆ ಗೊತ್ತಿಲ್ಲ ಅವ್ನಲ್ಲಿ ತಪ್ಪಿಸ್ಕೊಳ್ತವ್ನೆ ನಿಮ್ಮಿಂದ ಅಂತ. ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ನಿಮ್ಮಿಂದ ತಪ್ಪಿಸ್ಕೊಳ್ತವ್ನೆ ಅಂತ. ಅದಾದಮೇಲೆ ಸ್ಪೆಷಲಾಗಿ ಅಲ್ಲಿ ಲೋಕಲ್ ಯಾರು ಸಪೋರ್ಟ್ ಮಾಡಿದ್ರು ಎಲ್ರಿಗೂ. ಆಮೇಲೆ ಅಲ್ಲೊಂದು ಸ್ಟಾರ್ಟಿಂಗ್ ಬ್ರೋ ಬಂದು ಕೇಳಿದ್ರಲ್ಲ ಯಾರು ಹೆಂಗೆ ಅಂತ. ಸೊ ಅವರು ಮತ್ತು ನೆಕ್ಸ್ಟ್ ಡಿಯೋ ಸ್ಕೂಟಿಲಿ ಇಬ್ಬರು ಅವರೆಲ್ಲ ಹೆವಿ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಗೊತ್ತಾಗ್ಬಿಡ್ತು ಸ್ಟಾರ್ಟಿಂಗು, ಇಂಪ್ಯಾಕ್ಟ್ ನೋಡೇ ಗೊತ್ತಾಗ್ತು. ಅಂದರೆ ಯಾರೋ ಸುಮ್ಮನೆ ಹಿಂಗೆ ಸ್ಟ್ರೈಟ್ ಹೋಗ್ತಿದ್ದರಿಗೆ ಸ್ಟ್ರೈಟ್ ಹೋಗಿ ಗುದ್ದಕ್ಕಾಗಲ್ಲ, ಹಿಂಗೆ ರೈಟಿಂದ ಬಂದು ಹಿಂಗೆ ಗುದ್ದಿರೋದು, ಅಡ್ಡ ಗುದ್ದಿರೋದು. ಬಟ್ ಇವನ್ ಗಾಡಿಗೂ ಚೆನ್ನಾಗಿ ಡ್ಯಾಮೇಜ್ ಆಯಿತು, ಅವರಿಗೂ ಡ್ಯಾಮೇಜ್ ಆಯಿತು. ಆ್ಯಕ್ಚುಲಿ ಅವ್ರು ಜಾಸ್ತಿ ಡ್ಯಾಮೇಜ್ ಆಯಿತು ಇವನ್ ಗಾಡಿಗಿಂತ ಇದು ಮಾಡಿದ್ದು. ನಮಗೆ ಅಲ್ಲಿ ಅವ್ರು ಬಂದು ನಮಗೇನು ಕ್ಲಿಯರ್ ಮಾಡ್ಕೊಳ್ಳಿ, ದುಡ್ಡು ಕೊಡಿ, ಅದು ಇದು ಏನು ಇಂಟೆನ್ಷನ್ ಇಲ್ಲ. ತಪ್ಪಾಯಿತು, ನೋಡಿಲ್ಲ, ಗುದ್ಬಿಡೋಣ, ಸಾರಿ ಅಷ್ಟು ಹೇಳಿದ್ರು. ಇಲ್ಲ ನಮ್ಮದೇ ತಪ್ಪು ಬಿಟ್ಬಿಡೋಣ, ಹಿಂಗೆ ಗೊತ್ತಾಗಲಿಲ್ಲ ಅಂತ ಅಂದಿದ್ರು. ನಾವೇನು ಮಾತಾಡ್ತಿರಲಿಲ್ಲ, ಸರಿ ಬಿಡ್ರಿ ನಾವು ಹೆಂಗೋ ರೆಡಿ ಮಾಡಿಸ್ಕೊಳ್ತೀವಿ, ಇದನ್ನು ಹೊಸ್ತಲ್ಲ ಅನ್ಕೊಬಿಟ್ಟು ಬಂದಿದ್ವಿ. ನಮ್ಮ R15 ಆದಾಗಲೂ ಅಷ್ಟೇ ನಾವೇ ರೆಡಿ ಮಾಡ್ಸ್ಕೊಂಡು ಅದೇನು ಕೇಳೋಕ್ಕೂ ಹೋಗಲಿಲ್ಲ. ಇದು ನಾವು ಹಂಗೆ ಅನ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ. ಅಲ್ಲಿ ಏನು ಹಂಗೆ ಗುದ್ದಿದ್ರು, ಹಿಂಗೆ ಫುಲ್ ಏನು ಒಡೆ ಥರ ಬರ್ತಾವ್ರೆ ಫುಲ್ಲು. ನಾನು ಆ್ಯಕ್ಚುಲಾಗಿ ಕ್ಯಾಮ್ರಾ ನೋಡೇ ಎಲ್ಲರೂ ಸೈಲೆಂಟ್ ಆಗಿದ್ದು. ಕ್ಯಾಮ್ರಾ ಇಲ್ಲ ಅಂದರೆ ನಿಜವಾಗ್ಲೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಈ ಯಾರು ಈ ವ್ಲಾಗ್ ಬೈಕರ್ಸ್ ನೋಡ್ತಿದ್ರೆ
ನೀವು ಯೂಟ್ಯೂಬ್ ಮಾಡ್ತಿರೋ ಇಲ್ವೋ, ಇನ್ಸ್ಟಾಗ್ರಾಮ್ ಮಾಡ್ತಿರೋ ಇಲ್ವೋ, ಜಸ್ಟ್ ಒಂದು ಕ್ಯಾಮ್ರಾ ಅಂತೂ ಸೇಫ್ಟಿಗೆ. ಆ್ಯಕ್ಸಿಡೆಂಟ್ ಆಗೋದು ರೆಕಾರ್ಡ್ ಮಾಡಿ ಅಂತೆಲ್ಲ ನಮಗೆ ಹೇಳಲ್ಲ. ಆ್ಯಕ್ಸಿಡೆಂಟ್ ಆದಮೇಲೆ ಸೀನ್ಗಳಾಯ್ತವಲ್ಲ, ಅದನ್ನು ಕವರೇಜ್ ಆದರೂ ಮಾಡೋದಕ್ಕೋಸ್ಕರ ಆದರೂ ಕ್ಯಾಮ್ರಾ ಇಟ್ಕೊಳ್ಳಿ. ನಿಮ್ಮ ಸೇಫರ್ ಸೈಡಲ್ಲಿ ಇರುತ್ತಿಲ್ಲ, ಡ್ಯಾಶ್ ಕ್ಯಾಮ್ ಏನಾರು ಒಂದಿದ್ರೆ ಬೆಟರು. ಇಲ್ಲಾಂದರೆ ಈ ಥರ ಸೀನ್ಗಳೆಲ್ಲ ಆದಾಗ ನಿಜವಾಗ್ಲೂ ಕ್ಯಾಮ್ರಾ ಇಲ್ಲಾಂದರೆ ಏನೂ ಮಾತಾಡೋಕ್ಕಾಗಲ್ಲ. ಅಲ್ಲಿಂದ ಇನ್ನೇನು ಡೈರೆಕ್ಟ್ ಇನ್ನೇನು ನೋಡಿದ್ರಿ ನೀವು, ಸ್ಟೇಷನಿಗೆ ಹೋದ್ವಿ. ಅಲ್ಲಿ ಅಲ್ಲಿ ವಿನೋದ್ ಸರ್ ಅಂತ ಇದ್ರಲ್ಲ, ಅವ್ರು ಚೆನ್ನಾಗಿ ಇದು ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಅವರು ಬಂದರು. ಅವರು ಆ್ಯಕ್ಚುಲಾಗಿ ಸ್ಟೇಷನಿಂದ ಹೊರಡೆ ಬಂದು ಗಾಡಿ ಹತ್ಕೊಂಡು ಬಂದರು. ಎಲ್ಲಿ ನಿಲ್ಸಿದ್ರೆ ಅಲ್ಲಿಗೆ ನೋಡಿ ಅವ್ರು ಹುಡ್ಕೋಣ ಅಂತ. ಅಲ್ಲಿ ಸಿಗಲಿಲ್ಲ ಅವರು, ಇಲ್ಲಾಂದರೆ ಅಲ್ಲೇ ಹುಡುಕಿದ್ರು. ಅಷ್ಟು ಬೇಗ ಅವ್ರು ಗಾಡಿನ ನಂಬರ್ ತೆಗಿಸಿ, ಫೋನ್ ಕಾಂಟ್ಯಾಕ್ಟಲ್ಲಿ ತೆಗಿಸಿ, ಫೋನೆಲ್ಲ ಮಾಡಿದ್ರು ಕರ್ಸ್ಕೊಳ್ಳೋದಕ್ಕೆ. ಆ ಫೋಟೋಲ್ಲಿ ತೋರಿಸಿದ್ಮೇಲೆ ಅವ್ರು ಫೋನೇ ಪಿಕ್ ಮಾಡಿಲ್ಲ, ಫೋನ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲ ಆದಮೇಲೆ ಸ್ಟೇಷನಿಂದೆಲ್ಲ ಕೆಲಸ ಮುಗ್ದು ಅದರ ನೆಕ್ಸ್ಟು ಹೊರಟಿ ಬಂದ್ವಿ. ಅಲ್ಲಿ ಸ್ಟೇಷನ್ ಅವರು ಚೆನ್ನಾಗಿ, ಹೊಸಕೋಟೆ ಪೊಲೀಸ್ ಸ್ಟೇಷನ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಒಂದು ಸ್ವಲ್ಪ ಗೊತ್ತಿರೋರು ಇದ್ದರು. ನಾವೇನೋ ಬೇರೆ ವ್ಲಾಗ್ ಮಾಡೋಕೆ ಹೋಗಿದ್ವಿ, ಮಧ್ಯದಲ್ಲಿ ಇದು ಬೇರೆ ಆಯಿತು ಇನ್ಸಿಡೆಂಟು. ನಾನು ಏನೋ ವ್ಲಾಗ್ ಎಂಡ್ ಮಾಡೋಣ ಅಂತ ಹೋಗ್ತಿದ್ದೆ. ಆ ಟೈಮಲ್ಲಿ ಇನ್ನೇನು ಕ್ಯಾಮ್ರಾ ಆಫ್ ಮಾಡಬೇಕು, ರೋಡಿಗೆ ರೈಟ್ ಮಾಡಿದಾಗ ಆ ಟೈಮಿಗೆ ಆಗಿದ್ದು. ಅಲ್ಲ, ನನಗೇನು ಗೊತ್ತಾ, ಈಗ ರೈಟಿಗೆ ಇಂಡಿಕೇಟರ್ ಹಾಕ್ತಾರೋ, ವೆಯ್ಟ್ ಮಾಡ್ಬೇಕು ತಾನೆ, ಮುಂದೆ ವೆಹಿಕಲ್ಸ್ ಪಾಸ್ ಆಗಬೇಕು ಅಂತ. ಹಂಗೆ ನುಗ್ಬಿಟ್ರೆ ಮುಂದೆ ಇರೋ ಆಟೋ ನಿಂತ್ಕೊಂಡಿದ್ದ, ಇವ್ನು ಹಿಂದೆಯಿಂದ ಬಂದ್ಬಿಟ್ಟವನೆ. ಅಂದ್ರೆ ಅವ್ನು ನಿಂತ್ಕೊಂಡಿದ್ದು, ಇವ್ನು ಬಂದ್ಬಿಟ್ಟು ನುಗ್ಬಿಟ್ಟ. ಪಕ್ಕದಲ್ಲಿ ಆಟೋದ ಲೆಫ್ಟಲ್ಲಿ ನಿಂತ್ಕೊಂಡಿದ್ದ, ಇವನು ಮಧ್ಯದಲ್ಲಿ ನುಗ್ಗಿದ್ದ. ಏನು ಮಾಡೋಕ್ಕಾಗಲ್ಲ. ನನಗೆ ಕುಡ್ದವ್ರೆ ಅಂತ ತಕ್ಷಣ ಗೊತ್ತಾಗ್ಬಿಡ್ತು ಏನು ಮಾತಾಡೋರು ವೇಸ್ಟ್ ಇವ್ರ ಹತ್ರ ಅಂತ. ಬಟ್ ಅಷ್ಟೇ ಗೈಸ್, ಇನ್ನೇನಿಲ್ಲ, ಇನ್ನೇನು ಹೇಳೋಕ್ಕಾಗಲ್ಲ. ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲೇ ಎಲ್ಲ ಒಂದು ಗಾಡಿ ರೆಡಿ ಮಾಡಿಸ್ಬೇಕು. ಅಲ್ಲಿ ಹೋಗ್ಬಿಟ್ಟು ಬಟ್ ಇವ್ದು ಏನಂದರೆ AS ಅಲ್ವಾ, ಪಾರ್ಟ್ಸ್ಗಳು ಸಿಗಲ್ಲ, ಅದೊಂದೇ ಹುಡುಕ್ಬಿಟ್ಟು ರೆಡಿ ಮಾಡಿಸ್ಬೇಕಷ್ಟೇ.